ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಕ್ವೀನ್ ಕನ್ನಡ. ನಾನಿವತ್ತು ಬಿಸಿಬೇಳೆಬಾತನ್ನು ವೆರಿ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲಿ ಹೇಗೆ ಮಾಡಬಹುದು ಅನ್ನೋದು ತೋರಿಸ್ತೀನಿ. ಈ ಬಿಸಿಬೇಳೆಬಾತನ್ನು ನೀವು ಒಂದ್ಸಲ ಟ್ರೈ ಮಾಡಿ, ಬಹಳ ಟೇಸ್ಟಿಯಾಗಿ ಮಾಡಬಹುದು. ಮಕ್ಕಳಿಗೆ ತುಂಬ ಇಷ್ಟ ಬರುತ್ತೆ. ಬನ್ನಿ ಬಿಸಿಬೇಳೆಬಾತ್ ಮಾಡಲಿಕ್ಕೆ ನಮಗೆ ಏನೇನು ಬೇಕು ಅನ್ನೋದು ನೋಡೋಣ. ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು 200 ಗ್ರಾಮ್ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಒಂದು 50 ಗ್ರಾಮ್ ಬೇಳೆಯನ್ನು ಹಾಕ್ಕೊಳ್ತೀನಿ. ಅದೆರಡು ಸೇರಿಸಿ ನೀವು ಒಂದು ಪಾವ್ ಆದರೂ ಮಾಡ್ಕೊಳ್ಬಹುದು. ಈ ಎರಡನ್ನು ಚೆನ್ನಾಗಿ ಒಂದು 2-3 ಸಲ ತೊಳೆದುಕೊಂಡು ನಾನು 1 ಲೀಟ್ರ್ ನೀರು ಹಾಕ್ಕೊಳ್ತೀನಿ. 1.5 ಲೀಟ್ರ್ ನೀರು ಹಾಕಬೇಕು. ಆದರೆ ಉಕ್ಕಿ ನೀರು ಹೊರಗೆ ಬರುತ್ತೆ ಅಂತ ನಾನು 1 ಲೀಟ್ರ್ ನೀರು ಹಾಕಿ 4 ವಿಷಲ್ ಬರುವವರೆಗೂ ನಾನು ಇದು ಮಾಡ್ಕೊಳ್ತೀನಿ. ಆಮೇಲೆ ನಮಗೆ ತರಕಾರಿ ಏನು ಬೇಕಂದರೆ 2 ಟಮಾಟೆ ಹಣ್ಣು, ಬೀನ್ಸ್ ಒಂದು ಸ್ವಲ್ಪ, ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ, ಕ್ಯಾರೆಟು, ಆಮೇಲೆ ಮಟರ್ ಇದ್ರೆ ತಗೊಳ್ರಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ನಾನು ಕುದಿಸ್ತೀನಿ. ಒಂದು 10 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ. 2 ಸ್ಪೂನು ಖಾರದ ಪುಡಿ ಹಾಕ್ಕೊಂಡು 1-2 ಸ್ಪೂನು ಉಪ್ಪು ಹಾಕ್ಕೊಳ್ತೀನಿ. ನಿಮಗೆ ಬೇಕಿದ್ರೆ ಬಿಸಿಬೇಳೆಬಾತ್ ಪೌಡ್ರ್ ಈಗ ಹಾಕ್ಕೊಳ್ರಿ, ಇಲ್ಲಾಂದರೆ ಒಗ್ಗರಣೆ ಹಾಕಿದಾಗ ಹಾಕ್ಕೊಳ್ಬೋದು. ನಾನು ಇದನ್ನು ಒಂದು 10 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ. ತರಕಾರಿ ಎಲ್ಲ ಬೆಂದೋಗುತ್ತೆ. ನಾನು ಬೇಳೆ ಮತ್ತು ಅಕ್ಕಿಯನ್ನು ಕುದಿಸಿರೋದು ನೋಡಿ, ಈ ಥರ ಆಗುತ್ತೆ. ನಾನು ಇದನ್ನು ಒಂದು 10 ನಿಮಿಷ ಕುದಿಸ್ತೀನಿ. ನೀವು ಕುಕ್ಕರ್ನಲ್ಲಿ ಬೇಯಿಸಿದ್ರೆ ಭಾಳ ಬೇಗ ಮೆತ್ತಗಾಗ್ಬಿಡುತ್ತೆ, ಆ ಟೇಸ್ಟ್ ಬರೋದಿಲ್ಲ. ಹಾಗಾಗಿ ನಾನು ಒಂದು ಪಾತ್ರೆಯಲ್ಲೇ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ, ಬೇಯಿಸ್ಕೊಳ್ತೀನಿ. ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ. ನಾನು ಒಂದು ಇದಿಟ್ಟು ಪಾತ್ರೆ ಇಟ್ಟು ಇದರಲ್ಲಿ ಒಗ್ಗರಣೆ ಹಾಕ್ಕೊಳ್ತೀನಿ. 1-2 ಸ್ಪೂನು ಎಣ್ಣೆನ ಹಾಕ್ಕೊಂಡು ಇದರಲ್ಲಿ ಸಾಸಿವೆ ಹಾಕ್ಕೊಳ್ಬೇಕು. ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಂಡು ನಾನು ಶೇಂಗಾ ಬೀಜ ಹಾಕ್ಕೊಳ್ಬೇಕು. ಸ್ವಲ್ಪ ಕೆಂಪಗಾದ್ಮೇಲೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನು. ಆಮೇಲೆ 1 ಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ಬೇಕು. ಸ್ವಲ್ಪ ಕೆಂಪಗಾದ್ಮೇಲೆ ನಾನು ಅದು ಬೇಯಿಸ್ಕೊಂಡಿರೋ ತರಕಾರಿ ಎಲ್ಲ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಇದರಲ್ಲಿ 1 ಸ್ಪೂನು ಬಿಸಿಬೇಳೆಬಾತ್ ಮಸಾಲೆಯನ್ನು ಹಾಕ್ಕೊಳ್ಳಿ. ಇದೆಲ್ಲ ಚೆನ್ನಾಗಿದಾದ್ಮೇಲೆ ಇದು ಅಕ್ಕಿ ಮತ್ತು ಬೇಳೆ ಬೇಯಿಸ್ಕೊಂಡಿರೋದು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ನೀವು ಬೇಕಾದರೆ ಟೇಸ್ಟಿಗೆ ತಕ್ಕಂತೆ ನೀವು ಹಾಕ್ಕೊಳ್ಳಿ. ಸ್ವಲ್ಪ ನೀರು, ಇದು ತಣ್ಣಗಾದ್ಮೇಲೆ ಸ್ವಲ್ಪ ನೀರು ಎಳ್ಕೊಳ್ಳುತ್ತೆ ನೀವು, ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕಿರ್ತೀವಲ್ಲ, ಇದು ಸ್ವಲ್ಪ ಕುದಿಬೇಕು, ಅಷ್ಟಾದರೆ ಸಾಕಾಗುತ್ತೆ. ನೋಡಿ, ಒಂದು ಪ್ಲೇಟಲ್ಲಿ ನಾನು ಸರ್ವ್ ಮಾಡ್ತೀನಿ. ಎಷ್ಟು ಟೇಸ್ಟಿಯಾಗಿ ಸ್ಮೆಲ್ ಬರ್ತಾ ಇದೆ ಅಂದರೆ ಮಕ್ಕಳು ಭಾಳ ಇಷ್ಟಪಡ್ತಾರೆ. ನೀವು ಒಂದ್ಸಲಿ ಟ್ರೈ ಮಾಡಿ. ನೀವು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನೀವು ಬಿಸಿಬೇಳೆಬಾತನ್ನು ಖಾರನ ಜೊತೆ ತಿಂದರೆ ಭಾಳ ಟೇಸ್ಟಿಯಾಗಿ ಇನ್ನೂ ಬರುತ್ತೆ. ನೀವು ಖಾರ ಮತ್ತು ದಪ್ಪ ಖಾರ ಇಲ್ಲಾಂದರೆ ಗುಳಿ ಖಾರನ ಹಾಕ್ಕೊಳ್ಬಹುದು. ನೀವು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.